ಸರ್, ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋದಕ್ಕೆ ಕಾಂಗ್ರೆಸ್ನವ್ರ ಕಾರಣ ಅಂತ ರಾಜಕೀಯ ಆರೋಪಗಳು ಕೇಳಬಹುದು. ನೋಡಿ, ಅಲ್ಲಿ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದಿರಬೇಕು, ಯಾರು ಮೇಲೆ ಯಾರು ಕೆಳಗಡೆ ಅಂತ ಇರಬಾರ್ದು. ಮತ್ತು ಅಲ್ಲಿ ಯಾವ ಆಧಾರದ ಮೇಲೆ ತೆಲಂಗಾಣದಲ್ಲಿ ಮಾಡಿದರೆ ನನಗೆ ಗೊತ್ತಿಲ್ಲ, ಅದು ನಾನು ಪೂರ್ತಿಯಾಗಿ ನೋಡೋಕ್ಕೂ ಹೋಗಿಲ್ಲ. ಆದರೆ ಯಾರ್ದೋ ಒಂದು ಕಂಪ್ಲೇಂಟ್ ಮೇಲೆ ಪೊಲೀಸರು ಕ್ರಮ ತಗೊಂಡಿದ್ದಾರೆ. ಅದರ ಪ್ರಕಾರ ಅವ್ರಿಗೆ ಬೇಲು ಕೂಡ ಸಿಕ್ಕಿದೆ, ಅವರು ಹೊರಗೆ ಬಂದಿದ್ದಾರೆ. ಆದರೆ ಆ ವಿಚಾರಣೆ ನನಗೆ ಪೂರ್ತಿ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಬೇರೆ ಹೆಚ್ಚಾಗಿ ಹೇಳಕ್ ಬರೋದಿಲ್ಲ. ಇನ್ನೊಂದು ಆಹಾರ ಸುರಕ್ಷಿತ ಗುಣಮಟ್ಟ ಮತ್ತು ಔಷಧ ನಿಯಂತ್ರಣ ಇಲಾಖೆ ವಿಲೀನ ಆಗಿದೆ ಸರ್. ಹೌದು, ನಾನು ಈಗಾಗಲೇ ಅದನ್ನು ತೀರ್ಮಾನ ತಗೊಂಡು ನಾವು ನಮ್ಮ ಕಮಿಷನರ್ನ ಅದನ್ನು ಆಡಳಿತಾತ್ಮಕ ಜವಾಬ್ದಾರಿಯನ್ನು ನಾವು ಆವಾಗಲೇ ನೀಡಿದ್ದು. ಈಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಲೀನ ಮಾಡ್ತಕ್ಕಂಥದ್ದಕ್ಕೆ ಪ್ರಕ್ರಿಯೆಗಳನ್ನು ಈಗ ನಾವು ಆದೇಶ ಹೊರಡಿಸಿದ್ದೇವೆ. ಯಾಕಂತ ಹೇಳಿದ್ರೆ ಆಹಾರ ಸುರಕ್ಷತಾ ಮತ್ತು ಈ ಔಷಧಿಯ ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದರ ಗುಣಮಟ್ಟವನ್ನು ನೋಡ್ಕೊಳ್ತಕ್ಕಂಥದ್ದು, ಅದು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಒಂದು ಆಡಳಿತಾತ್ಮಕವಾಗಿ ಅದನ್ನ ನಿಭಾಯಿಸುವಂತ ಒಬ್ಬ ಒಳ್ಳೆ ಅಧಿಕಾರಿಗಳು ಇರಬೇಕಾಗ್ತದೆ ಅಂತ ನಮ್ಮ ಒಂದು ಪ್ರಯತ್ನ. ಈ ಏನು ಔಷಧಿ ನಿಯಂತ್ರಣ ಇಲಾಖೆ ಏನಿದೆ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು, ಅದನ್ನ ಇನ್ನೂ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಅದರಲ್ಲಿ ಇನ್ನೂ ಅದನ್ನ ಒಂದು ಉತ್ತಮ ದರ್ಜೆಗೆ ಅದನ್ನ ನಾವು ಏರಿಸಬೇಕಾಗ್ತದೆ. ಅದರ ಒಂದು ಗುಣಮಟ್ಟ, ಅವರ ಮಾಡುವಂಥ ತಪಾಸಣೆಗಳು, ಮಾಡುವಂಥ ಪರಿವೀಕ್ಷಣೆಗಳು ಇದೆಲ್ಲ ಕೂಡ ಇನ್ನೂ ಯಶಸ್ಸು ಒಂದು ಒಳ್ಳೆಯ ರೀತಿಯಾಗಿ ಪ್ರಯೋಜನ ಆಗುವಂಥ ರೀತಿಯಲ್ಲಿ. ಯಾಕಂದ್ರೆ ಪ್ರತಿಯೊಂದು ಔಷಧಿ ಮಾರುಕಟ್ಟೆಯಲ್ಲಿ, ಅದು ಸರ್ಕಾರದೇ ಆಗಿರ್ಬೋದು, ಖಾಸಗಿನೇ ಆಗಿರ್ಬೋದು, ಅದರ ಒಂದು ಗುಣಮಟ್ಟವನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಅನೇಕ ಇವತ್ತು ಕಂಪ್ಲೇಂಟ್ಸ್ ಇದೆ, ಈಗ ಡ್ರಗ್ ಕ್ವಾಲಿಟಿ ಕಮ್ಮಿ ಇರುವಂಥದ್ದು ಕೂಡ ಸರಬರಾಜು ಆಗ್ತಾ ಇರ್ತದೆ ಅಂತ. ಅದನ್ನು ನಾವು ನಿಯಂತ್ರಣ ಮಾಡಬೇಕು. ಇದು ಬಹಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ನಾವು ಈ ಎರಡು ಇಲಾಖೆಗಳನ್ನು ನಾವು ಜೋಡಿಸಿ ಒಂದು ಆಯುಕ್ತರನ್ನ ಈಗ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಆ ಇಲಾಖೆ ಇನ್ನೂ ಪಾರದರ್ಶಕವಾಗಿ ಮತ್ತು ಜನರಿಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಸುಧಾರಣೆಯನ್ನು ನಾವು ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ವೆದರ್ ಚೇಂಜ್ ಆಗಿದೆ, ರಾಜ್ಯದಲ್ಲೂ ಕೂಡ 3 ದಿವಸದಿಂದ ಮಳೆ ಇದೆ, ಇನ್ನೂ ಒಂದು ವಾರ ಇರುವಂತಹ ಸೂಚನೆಗಳಿದೆ. ವೈದ್ಯಾಧಿಕಾರಿಗೆ ಮಕ್ಕಳಿಗೆಲ್ಲ ಶೀತ, ನೆಗಡಿ, ಕೆಮ್ಮು ಎಲ್ಲ ಜಾಸ್ತಿ ಆಗ್ತಿದೆ, ಹಾಗಾಗಿ ಅದು ಖಂಡಿತ. ಯಾಕಂದ್ರೆ ಬದಲಾವಣೆ ಆಗಿರೋದ್ರಿಂದ ನಮ್ಮಲ್ಲಿ ಈ ವೈರಾಣುಗಳ ಮತ್ತು ಈ ಬ್ಯಾಕ್ಟೀರಿಯಾ ಇವೆಲ್ಲ ಹೆಚ್ಚು, ಅದರಿಂದ ಕಾಯಿಲೆಗಳು ಬರುವಂಥ ಅವಕಾಶ ಇರ್ತದೆ. ಅದರಿಂದ ನಮ್ಮ ಹುಷಾರು ನಾವು ಇರಬೇಕಾಗ್ತದೆ. ವಿಶೇಷ ಮುಖ್ಯ ಏನಂತ ಹೇಳಿದ್ರೆ ನೀರು, ಯಾವ ನೀರನ್ನು ನಾವು ಕುಡಿತೀವಿ ಅದರ ಒಂದು ಗುಣಮಟ್ಟದ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು. ಮತ್ತು ನಮ್ಮ ಆಹಾರದ ಗುಣಮಟ್ಟ ಅದನ್ನು ನೋಡ್ಕೋಬೇಕು. ಮತ್ತು ತುಂಬ ಎಲ್ಲ ಹೆಚ್ಚು ಜನಸಾಂದ್ರತೆ ಇರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಕಮ್ಮಿ ಓಡಾಡಿದ್ರೆ ಒಳ್ಳೆಯದು. ಯಾಕಂದರೆ ಈ ಫಿಸಿಕಲ್ ಕಾಂಟ್ಯಾಕ್ಟಿಂದ ಹತ್ತಿರದಲ್ಲೇ ಇರುವುದರಿಂದ, ಮತ್ತು ಯಾರೋ ಒಬ್ಬರಿಗೆ ಒಂದು ಕಫ ಅಥವಾ ಜ್ವರ ಈ ಥರ ಏನಾದರೂ ಇದ್ದರೆ ಅದು ಇನ್ನೊಬ್ಬರಿಗೆ ಹರಡುವಂಥ ಸುಲಭ ಆಗ್ತದೆ ಹತ್ತಿರದ ಒಂದು ಸ್ಪರ್ಶ ಆದಾಗ. ಅದಕ್ಕೆ ಆದಷ್ಟು ಮಟ್ಟಿಗೆ ಹೆಚ್ಚು ಜನಸಾಂದ್ರತೆ ಇರುವಂಥ ಪ್ರದೇಶಗಳು ದೂರ ಇದ್ರೆ ಒಳ್ಳೆಯದು.